ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಮ್ಮ ಗಟೀಸ್ ಕಿಚನ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಚೈತ್ರ ಅಶ್ವಿತ್. ಇವತ್ತು ಪರ್ಫೆಕ್ಟ್ ಆಗಿರೋ ಕನ್ಸಿಸ್ಟೆನ್ಸಿ, ಪರ್ಫೆಕ್ಟ್ ಟೆಕ್ಸ್ಚರ್, ಅಮೇಝಿಂಗ್ ರೆಸಿಪಿ, ಡಿಲಿಷಿಯಸ್ ರೆಸಿಪಿ ಇವತ್ತು ಗಟೀಸ್ ಕಿಚನಿಂದ ರಾಜ್ಮಾ ಚಾವಲ್. ಕಮ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇಲ್ಲಿ ನಾನು ರಾತ್ರಿ ನೆನೆಸಿಟ್ಟಿರುವಂತಹ ರಾಜ್ಮಾ ತೊಗೊಂಡಿದ್ದೀನಿ. ಚೆನ್ನಾಗಿ ವಾಶ್ ಮಾಡಿಕೊಂಡು ಅದನ್ನು ಪ್ರೆಷರ್ ಕುಕ್ಕರ್ ಹಾಕೋತಾ ಇದ್ದೀನಿ. ಕಾಳು ಮುಳುಗುವಷ್ಟು ನೀರು ಹಾಕ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಕೂಗಿಸ್ಕೊಂಡು ಬಿಡೋಣ. ಇದು ಹೇಗೆ ಕೂಗಿಸ್ಬೇಕು ಅಂದರೆ ಫಸ್ಟು ಹೈ ಫ್ಲೇಮ್ನಲ್ಲಿ ಒಂದು ಸರಿ ಕೂಗಿಸಿ, ಅದಾದ ನಂತರ ಸಣ್ಣ ಊರಿನಲ್ಲಿ 4ರಿಂದ 5 ಕೂಗಿಸ್ಕೊಂಡ್ರೆ ಕಾಳು ಚೆನ್ನಾಗಿ ಬೆಂದಿರುತ್ತೆ. ನೋಡಿ, ಇಲ್ಲಿ ನಾನು ಕಾಳು ಈ ಥರ ಬೆಂದಿದೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಬೆಂದರೆ ಆಯಿತು. ಇಲ್ಲಿ ನಾನು ಸ್ಪೆಷಲ್ ಪೇಸ್ಟ್ ಅಂತ ಬ್ರೌನ್ ಆನಿಯನ್ ಪೇಸ್ಟ್ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಣ್ಣದಾಗಿ ಉದ್ದಕ್ಕೆ ಹೆಚ್ಚಿಟ್ಕೊಂಡಿರೋಂತಹ ಈರುಳ್ಳಿ ಹಾಕೋತಾ ಇದ್ದೀನಿ. ಇಲ್ಲಿ ನಾನು 2 ದಪ್ಪ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಬ್ರೌನ್ ಆನಿಯನ್ ಪೇಸ್ಟ್ಗೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಕಂದು ಬಣ್ಣ ಬಂದಿದೆ. ಇಲ್ಲಿ ನಾನು ಸ್ಟ್ರೈನರ್ನಲ್ಲಿ ಎಕ್ಸ್ಟ್ರಾ ಆಯಿಲ್ ಏನೇನು ಇದ್ದರೆ ಹೋಗಲಿ ಅಂತ ನಾನು ಸ್ಟ್ರೈನ್ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಫ್ರೈ ಮಾಡಿರೋದನ್ನು ಚೆನ್ನಾಗಿ ಸ್ಟ್ರೈನ್ ಮಾಡಿಕೊಂಡು ಅದನ್ನು ಗ್ರೈಂಡ್ ಮಾಡಿಕೊಂಡ್ರೆ ನಮ್ಮ ಬ್ರೌನ್ ಆನಿಯನ್ ಪೇಸ್ಟ್ ರೆಡಿ ಆಗುತ್ತೆ. ಈ ಒಂದು ಆನಿಯನ್ ಪೇಸ್ಟ್ ಈ ಡಿಶ್ಗೆ ತುಂಬಾ ರುಚಿ ಕೊಡುತ್ತೆ, ತುಂಬಾ ಫ್ಲೇವರ್ ಅಮೇಝಿಂಗ್ ಆಗಿರುತ್ತೆ ಡಿಶ್ ಅಂತಲೂ. ಇನ್ನೊಂದು ಕಡಾಯಿನಲ್ಲಿ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಕಾಯ್ದ ನಂತರ ಇದಕ್ಕೆ ಸ್ವಲ್ಪ ಜೀರಿಗೆ, ಪುಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ ಎಲ್ಲವನ್ನು ಹಾಕಿ ಲೈಟಾಗಿ ಒಂದು ಸ್ಟರ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಶುಂಠಿ, ಬೆಳ್ಳುಳ್ಳಿ ಹಾಗೆ ಹಸಿರು ಮೆಣಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡಿರೋದನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿ ಸ್ವಲ್ಪ ಅರಿಶಿನ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಇದೊಂದು ಅದ್ಭುತವಾದಂತಹ ಪ್ರೋಟೀನ್ ರಿಚ್ ಆದಂತಹ ರೆಸಿಪಿ ಇದು. ಇಲ್ಲಿ ನಾನು ಟೊಮೆಟೊ ಪ್ಯೂರೆ ಹಾಕ್ಕೊಂಡಿದ್ದೀನಿ. ಹಚ್ಕಾರ ಹಾಕ್ಕೊಳ್ಳಿ, ಧನಿಯಾ ಪೌಡರ್, ಸ್ವಲ್ಪ ಗರಂ ಮಸಾಲ, ಎಲ್ಲ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆ ಮಸಾಲೆ ಬೇಯಲಿಕ್ಕೋಸ್ಕರ ಒಂದು ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಳ್ಳೋಣ. ಮತ್ತೊಮ್ಮೆ ಚೆನ್ನಾಗಿ ಸ್ಟರ್ ಮಾಡಿಕೊಂಡು ಮಸಾಲೆ ಬೇಯಿಸ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ವಾಟರ್ ಆ್ಯಡ್ ಮಾಡಿಕೊಂಡು ನಮ್ಮ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಂಡು ಬಿಡೋಣ. ನೋಡಿ, ಇಲ್ಲಿ ಈಗ ಚೆನ್ನಾಗಿ ಕುದೀತಾ ಇದೆ. ಈ ಸ್ಟೇಜ್ನಲ್ಲಿ ನಾವೇನು ಬ್ರೌನ್ ಆನಿಯನ್ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬಾ ಅದ್ಭುತವಾಗಿರುತ್ತೆ ಇದೊಂದು ರೆಸಿಪಿ. ತುಂಬಾ ಕಂಫರ್ಟ್ ಫುಡ್ ಇದು. ರೈಸ್ ಜೊತೆ ತುಂಬಾ ಚೆನ್ನಾಗಿರುತ್ತೆ, ಚಪಾತಿ ಜೊತೆ ಕೂಡ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಏನು ಕಾಳು ಬೇಯಿಸ್ಕೊಂಡಿದ್ದು ನೀರು ಸಮೇತ ಹಾಕೋತಾ ಇದ್ದೀನಿ ಕಾಳನ್ನ. ಚೆನ್ನಾಗಿ ಮಿಕ್ಸ್ ಮಾಡಿ. ಇಲ್ಲಿ ಒಂದು ಟ್ರಿಕ್ ಏನಂದರೆ, ಗ್ರೇವಿ ಕನ್ಸಿಸ್ಟೆನ್ಸಿ ತಿಕ್ ಬರಬೇಕಿದ್ರೆ ನಾವು ಅದು ಸೌಟ್ನಲ್ಲಿ ಸ್ವಲ್ಪ ಚೆನ್ನಾಗಿ ಈ ಥರ ಮ್ಯಾಶ್ ಮಾಡ್ಕೋತಾ ಇದ್ದರೆ ಕಾಳನ್ನ ನಿಮಗೆ ಗ್ರೇವಿ ಕನ್ಸಿಸ್ಟೆನ್ಸಿ ಸ್ವಲ್ಪ ತಿಕ್ಕಾಗಿ ಬರುತ್ತೆ. ನೋಡಿ, ನಾನು ಈ ಥರ ಮಾಡ್ತಿದ್ದೀನಲ್ಲ ಆ ಥರ ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ಳಿ ಕಾಳುಗಳನ್ನ. ನಿಮಗೆ ಆ ತಿಕ್ನೆಸ್ ಕೊಡುತ್ತೆ ಆ ಗ್ರೇವಿಗೆ. ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಕಸೂರಿ ಮೇಥಿ, ರೆಸ್ಟೋರೆಂಟ್ ಸ್ಟೈಲ್ನ ಟೇಸ್ಟ್ ಕೊಡಲಿ ಅಂತ, ಹಾಗೆ ಫ್ರೆಶ್ಲಿ ಚಾಪ್ ಕೊರಿಯಾಂಡರ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇಲ್ಲಿಗೆ ನಮ್ಮ ರಾಜ್ಮಾ ಚಾವಲ್ ರೆಡಿಯಾಗಿದೆ. ತುಂಬಾ ಅದ್ಭುತವಾಗಿರುತ್ತೆ ನೀವು ರೈಸ್ ಜೊತೆ.
ತುಂಬಾ ಅಮೇಝಿಂಗ್ ಆಗಿ ತುಂಬಾ ಡಿಲಿಷಿಯಸ್ ಆಗಿ ಬಂದಿದೆ ನಮ್ಮ ರಾಜ್ಮಾ ಚಾವಲ್ ರೆಸಿಪಿ. ಇದರಲ್ಲಿ ನೀವು 3 ಸ್ಟೆಪ್ಸ್ನ ನೆನ್ಪಿಟ್ಕೋಬೇಕು. ಒಂದು ಬ್ರೌನ್ ಆನಿಯನ್ ಪೇಸ್ಟ್ ಏನು ಮಾಡಿದ್ವಿ ಅದನ್ನು ನೀವು ಬಳಸಲೇಬೇಕು ಈ ಒಂದು ರೆಸಿಪಿಗೆ. ಹಾಗಾಗಿ ಅದು ಬಳಸೋದ್ರಿಂದನೇ ನಮ್ಮ ರಾಜ್ಮಾ ಚಾವಲ್ಗೆ ತುಂಬಾ ಫ್ಲೇವರ್, ತುಂಬಾ ಡಿಲಿಷಿಯಸ್ ಆಗಿರುತ್ತೆ. ಇನ್ನೊಂದು ಸ್ಟೆಪ್ಪು, ಇದರಲ್ಲಿ ರಾಜ್ಮಾನ ತುಂಬ ಓವರ್ ಕುಕ್ ಮಾಡಬೇಡಿ. ಓವರ್ ಕುಕ್ ಮಾಡಿದ್ರೆ ಅದು ಗ್ರೇವಿನಲ್ಲಿ ತುಂಬ ಕಲಸೋಗ್ಬಿಡುತ್ತೆ. ಥರ್ಡ್ ಸ್ಟೆಪ್, ಫೈನಲ್ ಸ್ಟೆಪ್, ಆನಿಯನ್ ಮತ್ತು ಟೊಮೆಟೊ ರೇಷಿಯೋ. ಇದರಲ್ಲಿ ನಾನು 3 ಆನಿಯನ್ ಮತ್ತು 4 ಟೊಮೆಟೋಸ್ ಯೂಸ್ ಮಾಡಿದ್ದೀನಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಎಷ್ಟು ಜನ ಇರ್ತೀರೋ ಇದೇ ರೇಷಿಯೋನ ಮೇಂಟೈನ್ ಮಾಡ್ಕೋಬೋದು ನೀವು. ಹಾಗೆ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮುಖಾಂತರ ನಮ್ಮನ್ನು ಸಪೋರ್ಟ್ ಮಾಡಿ ನಮ್ಮ ಚಾನಲ್ನ ಅಂತ ಕೇಳ್ಕೊತಾ, ಎಲ್ಲರ ಮನೆಯಲ್ಲೂ ಒಳ್ಳೆ ಅಡುಗೆ ಆಗಬೇಕು ಅನ್ನೋದೇ ನಮ್ಮ ಒಂದು ಉದ್ದೇಶ. ಮುಂದಿನ ವಿಡಿಯೋದಲ್ಲಿ ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಅಂಟಿಲ್ ದೆನ್, ಹ್ಯಾಪಿ ಕುಕಿಂಗ್, ಹ್ಯಾಪಿ ಈಟಿಂಗ್ ಆ್ಯಂಡ್ ಕೀಪ್ ಸ್ಮೈಲಿಂಗ್. ನಮಸ್ತೆ. ಅಂಟಿಲ್ ದೆನ್, ಹ್ಯಾಪಿ ಕುಕಿಂಗ್, ಹ್ಯಾಪಿ ಈಟಿಂಗ್, ಕೀಪ್ ಸ್ಮೈಲಿಂಗ್. ನಮಸ್ತೆ.